ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ವ್ಲಾಗ್ಗೆ. ಹೋಪ್ ಎಲ್ಲ ಸೂಪರ್ ಡೂಪರ್ ಹ್ಯಾಪಿ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು 9:45ಗೇನೋ ಎದ್ದು ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡಿದು ಆ್ಯಂಡ್ ಏನಪ್ಪ ಮೆಂತ್ಯ ಕಾಳೆಲ್ಲ ತಿಂದಿದ್ದಾಯಿತು. ಆ್ಯಕ್ಚುಲಿ ಅದು ನೆನ್ನೆ ಬೆಳಿಗ್ಗೆ ನೆನೆಸಿಟ್ಟಿದ್ದೆ ತಿನ್ನೋಣ ಅಂತ. ನೆನೆ ನಂಗೆ ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು ಆಚೆಗೆ ಅಂತ ಹೇಳಿಬಿಟ್ಟು ನೆನೆ ನಾನು ತಿಂದಿಲ್ಲ, ಇವತ್ತು ತಿಂದೆ. ಆ್ಯಂಡ್ ಎಸ್, ಇವಾಗ ಟೈಮ್ ಬಂದು 10:20 ಸಮಥಿಂಗ್ ಆಗ್ತದೆ. ಬಿಸಿ ಕಾಫಿ ಮಾಡಿಕೊಂಡು ಕುಡಿಬೇಕು. ಆ್ಯಂಡ್ ಇತ್ತೀಚೆಗೆ ಹಾಲನ್ನ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ ಈವ್ನಿಂಗ್ ಟೈಮು. ಸಮ್ಟೈಮ್ಸ್ ಬೆಳಗ್ಗೆ, ಬಟ್ ಬೆಳಗ್ಗೆ ಹೊತ್ತು ನಂಗೆ ಸ್ಟ್ರಾಂಗ್ ಕಾಫಿ ಇರಬೇಕು. ಕಾರಣ ಏನಪ್ಪ ಅಂದರೆ ಕ್ಯಾಲ್ಶಿಯಮ್ಗೆಲ್ಲ ಈ ಚೀಸು, ಎಗ್ಗು, ಮಿಲ್ಕು ಮತ್ತು ಸ್ವಲ್ಪ ಸಮಥಿಂಗ್ ಯಾವುದೋ ಒಂದು ಫ್ಲೋರಲ್ಲಿ ಮಾಡಿರೋವಂಥ ಬಿಸ್ಕೆಟ್ ಅಥವಾ ಬನ್ ಆಗಿರ್ಬೋದು. ಅಂದರೆ ಸ್ಪೆಸಿಫಿಕ್ ಫ್ಲೋರ್ ಇರುತ್ತಲ್ಲ ಹಿಟ್ಟು, ಅದರಿಂದ ಮಾಡಿರೋದು ಮಾತ್ರ. ಆಮೇಲೆ ಸ್ಪಿನಚ್ ಅಂದರೆ ಪಾಲಕ್ ಸೊಪ್ಪನ್ನ ಅವಾಯ್ಡ್ ಮಾಡಬೇಕು ಅಂತ ಹಾಕಿದರೆ, ಅಫ್ಕೋರ್ಸ್ ವೆಜಿಟೇಬಲ್ಸು ಮತ್ತು ವೆರೈಟಿ ಆಫ್ ಸೊಪ್ಪುಗಳು ಇದನ್ನೆಲ್ಲ ತಿನ್ನಬೇಕು ಅಂತ ನನ್ನ ಫ್ರೆಂಡ್ ಹೇಳಿದ್ರು ನನಗೆ. ಆ್ಯಂಡ್ ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದೆಲ್ಲ ಬಂತು. ಇನ್ನು ಮುಂದೆ ಆದಷ್ಟು ಅದನ್ನು ಇನ್ಕ್ಲೂಡ್ ಮಾಡಬೇಕು ನನ್ನ ಫುಡ್ಡಲ್ಲಿ. ಸೊ ಇವಾಗ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದಲ್ಲಿ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಂಗೆ ಸಪೋರ್ಟ್ ಮಾಡೋದು ನಿಮಗೆ ಸಾಕಷ್ಟು ಜನ ಲೈಫಲ್ಲಿ ಸಪೋರ್ಟ್ ಮಾಡ್ತಾರೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಇಟ್ಸ್ ಕರ್ಮ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ವ್ಲಾಗ್ನ ಕೇಳ್ತಾನೆ ಇದ್ದೀರಿ, ಆದಷ್ಟು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ವಾಚ್ ಮಾಡಿ, ಎಂಜಾಯ್ ಮಾಡಿ, ಕಲ್ತ್ಕೊಳ್ಳಿ. ಸೊ ಲೆಟ್ಸ್ ಗೋ ಗೈಸ್. ಕಾಫಿ ವಿತ್ ಬಿಸ್ಕೆಟ್. ನೆನ್ನೆ ನೈಟ್ ನಾನು ಸ್ವಲ್ಪನೇ ಊಟ ಮಾಡಿದೆ ಆಯ್ತಾ. ನಂಗೆ ಹೊಟ್ಟೆ ಹಸಿತಿತ್ತು. ಸ್ಟಿಲ್ ಏನಾರು ಡೆಸರ್ಟ್ ಏನಾರು ತಿನ್ನೋಣ ಅಂತ. ಆಮೇಲೆ ಬೇಡ ಬಿಡು, ನಾಳೆ ಬೆಳಗ್ಗೆನೇ ಏನಾರು ತಿನ್ಕೊಳ್ಳೋಣ ಅಂದ್ಬಿಟ್ಟು ಏನೂ ತಿನ್ನೋಕೆ ಹೋಗಲಿಲ್ಲ. ಇವಾಗ ಜಾಗ್ರಿ ಬಿಸ್ಕೆಟ್ ಮತ್ತು ಬಿಸಿ ಕಾಫಿನ ಕುಡಿದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊತೀನಿ. ಮನೆಗೆ ವಾಟರ್ ಪ್ಯೂರಿಫೈರು ಮತ್ತು ವಾಷಿಂಗ್ ಮಿಷಿನ್ ಜೊತೆಗೆ ವಾರ್ಡ್ರೋಬ್ ತರಿಸಿದ್ದೀನಿ. ಇದು ರೆಂಟ್ ಮೋಜ್ ಅಂತ ಒಂದು ಅಪ್ಲಿಕೇಶನ್ ಇದೆ ಆಯಿತಾ, ಅದರಿಂದ ನಾನು ತರಿಸಿರೋದು. ಇಷ್ಟಕ್ಕೆ ಸೇರಿ 1800 ರುಪೀಸ್ ನಾನು ಎವ್ರಿ ಮಂತ್ EMI ಥರ ಕಟ್ಕೊಂಡು ಹೋಗಬೇಕು. 1 ಇಯರ್, 2 ಇಯರ್, 3 ಇಯರ್ ಅಥವಾ 4 ಇಯರ್ ಇರ್ಬೋದೇನೋ. ಅಷ್ಟು ವರ್ಷ ನೀವು ಇಟ್ಕೋಬೋದು. ಅದಾದಮೇಲೆ ನೀವು ವಾಪಸ್ ಕೊಡ್ಬೋದು. ಮತ್ತು ನೀವು ಎಷ್ಟು ಟೆನ್ಯೂರ್ ಸೆಲೆಕ್ಟ್ ಮಾಡಿದ್ರೆ ಅಷ್ಟು ವರ್ಷ ನಿಮ್ಮ ಮನೇಲಿರುತ್ತೆ. ಆ್ಯಂಡ್ ಜೊತೆಗೆ EMI ಎವ್ರಿ ಮಂತ್ ಪೇ ಮಾಡ್ತಿರ್ಬೇಕು. ಮತ್ತು KYC ಎಲ್ಲ ಚೆಕ್ ಮಾಡ್ತಾರೆ, ಸುಮ್ಮನೆ ನಿಮ್ಗೆ ಕೊಡಲ್ಲ ಅವರು. ಎಲ್ಲ ಡೀಟೇಲಿಂಗಾಗಿ ಇದೆಯಾ, ನಿಮ್ಮ ಹತ್ರ ಎಲ್ಲ ಪ್ರೂಫ್ ಇದೆಯಾ ಅಂತೆಲ್ಲ ಚೆಕ್ ಮಾಡಿನೇ ಅವ್ರು ನಿಮ್ಗೆ ಇದನ್ನೆಲ್ಲನೂ ಕೊಟ್ಟು ಕಳಿಸೋದು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು, ಪೇ ಸ್ಲಿಪ್ಸ್ ಎಲ್ಲ ಕೊಡಬೇಕಾಗುತ್ತೆ. ವಾಷಿಂಗ್ ಮಿಷಿನ್ ರೆಡಿ ಆಯಿತು. ಬಟ್ ವಾಟರ್ ಪ್ಯೂರಿಫೈರ್ ಬಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ ಸ್ವಲ್ಪ ಏನೋ ಸಮಥಿಂಗ್ ಹೇಳ್ತಾರಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಪ್ಲಂಬರ್ ಬಂದು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಮೇ ಬಿ ರಿಟರ್ನ್ ಮಾಡಬೇಕಾಗಿ ಬರುತ್ತೇನೋ ಗೊತ್ತಿಲ್ಲ, ಬಿಕಾಸ್ ನನಗೆ ಅದು ತುಂಬ ಅವಶ್ಯಕತೆ ಇತ್ತು ವಾಟರು. ಬಟ್ ಇವಾಗ ಈ ಥರ ಅಂತ ಹೇಳ್ತಿದ್ದಾರೆ. ಅಣ್ಣ ಥ್ಯಾಂಕ್ಸ್ನಾ. ಹಾಂ, ಇವಾಗ ಅದೇ ವಾಷಿಂಗ್ ಮಿಷಿನ್ ಸ್ವಲ್ಪ ಬಟ್ಟೆ ಎಲ್ಲ ಹಾಕಬೇಕು. ಗೊತ್ತಿಲ್ಲ ಏನು ಮಾಡೋದಂತ, ಬಿಕಾಸ್ ನಾನು ನೀರು ವಾಟರ್ ಪ್ಯೂರಿಫೈ ತುಂಬ ಅವಶ್ಯಕತೆ ಇತ್ತು ನನಗೆ. ಅದಕ್ಕೋಸ್ಕರ ವಾಸ್ ವೇಟಿಂಗ್ ನೀರು ತರದಲ್ಲೇ ಮನೆಗೇ. ಇವಾಗ ಐ ನೀಡ್ ಟು ಚೆಕ್ ಏನು ಮಾಡ್ಬೋದು ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಇಲ್ಲೇನೋ ಒಳಗಡೆ ಇರುತ್ತಂಥದ್ದೆಲ್ಲ ಕಡೆ ಕೆಲವೊಂದು ಮನೆಗಳಲ್ಲಿ ಹಾಕಿರ್ತಾರಂತೆ, ಬಟ್ ಇಲ್ಲಿ ಹಾಕಿಲ್ಲ. ಬಟ್ ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಓನರ್ ಕಾಲ್ ಪಿಕ್ ಮಾಡ್ತಿಲ್ಲ. ಪಿಕ್ ಮಾಡಿದರೆ ಎತ್ಬಿಟ್ಟು ಹೇಳ್ಬೋದಾಗಿತ್ತು. ಪ್ಲಂಬರ್ ಹತ್ರ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಐ ನೀಡ್ ಟು ಚೆಕ್ ಆನ್ ದಟ್. ರೆಂಟ್ ಮೋಜ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಎಲ್ಲ ಥರ ಮನೆಗೆ ಬೇಕಾದ ವಸ್ತುಗಳೆಲ್ಲ ರೆಂಟಿಗೆ ಸಿಗುತ್ತೆ. ಚೆಕ್ ಮಾಡಿಬಿಟ್ಟು ನೋಡಿ. ಬಟ್ಟೆ ವಾಶ್ಗೆ ಹಾಕಿದ್ದೀನಿ. ಟೈಡೇ ತರಿಸ್ಬೇಕಿತ್ತು ಅಂತ ಇತ್ತು ಅದರಲ್ಲಿ, ಅದಕ್ಕೆ ಇದನ್ನು ತರಿಸಿದ್ದೀನಿ. ಲಿಕ್ವಿಡ್ ಟಾಪ್ ಲೋಡು. ನೋಡೋಣ, ಇದಾಗಲಿ, ಸ್ವಲ್ಪ ಟೈಮ್ ಇದೆ ಅದಕ್ಕೆ. ವಾಟರ್ ಪ್ಯೂರಿಫೈರ್ ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಲೆಟ್ಸ್ ಸಿ. ಸ್ವಲ್ಪ ಗ್ರಾಸರೀಸ್ ಎಲ್ಲ ತರಿಸ್ಕೊಂಡೆ. ಟೊಮೆಟೊ, ಮಿಲ್ಕು, ಎಗ್ಗು ಮತ್ತು ಕರ್ಲಪ್ ಕ್ರೀಮ್ ಒಂದು ಬೇಕಾಗಿತ್ತು. ಇಷ್ಟನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಗೈಸ್, ಲಿಟ್ರಲಿ ನನ್ನ ಲೈಫಲ್ಲಿ 2 ವರ್ಷ ಆದಮೇಲೆ ಮನೇಲಿ ಚಿತ್ರಾನ್ನ ಮಾಡ್ಕೊಂಡು ತಿಂತಾಯಿದ್ದೀನಿ. ಒನ್ ಟೈಮ್ ಚಿತ್ರಾನ್ನನೇ ಸರಿಯಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅದಾದಮೇಲೆ ತುಂಬ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇಷ್ಟು ಸ್ವಲ್ಪ ಗೊಜ್ಜು ಮಾಡಿದೆ, ಮಿಕ್ಕಿದೆ ಅಷ್ಟೇ. ಈ ಕಡೆ ಆಮ್ಲೆಟ್ನ ಹಾಕೋತಾ ಇದ್ದೀನಿ, 2 ಎಗ್ಗನ್ನು ಹಾಕ್ಕೊಂಡು. ಇವಾಗೆ ನಾವು ಊಟ ಇದೆ, ರೈಸ್ ಆವಾಗಲೇ ಮಾಡಿಟ್ಟಿದ್ದೆ. ಇವಾಗ ಗೊಜ್ಜೆಲ್ಲ ಮಾಡ್ಕೊಂಡು ಊಟ ಎಲ್ಲ ತಿನ್ಕೋತೀನಿ.
ತುಂಬ ಒಂಥರ ನೆನ್ನೆಲ್ಲ ಅನ್ನಿಸ್ತಿತ್ತು ನನಗೆ ಚಿತ್ರಾನ್ನ ತಿನ್ನಬೇಕು ಅಂತ. ಚಟ್ನಿ ಮಾಡ್ಕೋಬೇಕಾಗಿತ್ತು, ಬಟ್ ಟೈಮ್ ಕಡಿಮೆ ಇದೆ, ಅದಕ್ಕೋಸ್ಕರ ಇದನ್ನು ಮಾತ್ರ ಇವಾಗ ಮಾಡ್ಕೊಂಡು ತಿಂತಾಯಿದ್ದೆ. ನಿದ್ದೆ ಬರ್ತಿತ್ತಾಯ್ತಾ, ಮಲ್ಕೊಳಕ್ಕಂತ ಹೋದೆ, ಮಲ್ಕೊಂಡೆ. ಬಟ್ ಅದಾದ್ಮೇಲೆ ಏನಾಯ್ತು ಗೊತ್ತಿರೋ, ನಿದ್ದೆನೇ ಹೊರಟೋಯ್ತು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ, ಹಂಗೆ ಒದ್ದಾಡ್ಕೊಂಡು ಹಂಗೆ ಸುಮ್ಮನೆ ಅರ್ಧ ಮಲ್ಕೊಳ್ಳೋದು, ಮತ್ತೆ ಎದ್ದೆ ಸ್ವಲ್ಪ ಹೊತ್ತು ಫೋನ್ ನೋಡ್ದೆ. ಆಮೇಲೆ ಕಾಲ್ ಬಂತು ನಮ್ಮ ಅಕ್ಕದು, ಅಲ್ಲಿ ಮಾತಾಡೋದು 1/2 hour ಮಾತಾಡ್ಕೊಂಡು ಅವ್ರ ಜೊತೆ ಇದ್ಬಿಟ್ಟು ಮನೆ ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸಿ, ಸಾಕಷ್ಟು ಕಸ ಇದೆ, ತೊಗೊಂಡೋಗಿ ಇವತ್ತು ಬಿಸಾಡಿ ಬರ್ಬೇಕು ಎಲ್ಲರೂ. ಇವಾಗ ಸದ್ಯಕ್ಕೆ ನಾನು ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಫಿ ಇಸ್ ಗೆಟಿಂಗ್ ರೆಡಿ ಆ್ಯಂಡ್ ನಾನು ಇವಾಗ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರಬೇಕು. ಗೈಸ್ ನೋಡಿ, ನಮ್ಮ ಮಿರರ್ ವಿತ್ ವಾರ್ಡ್ರೋಬ್ ವಿತ್ ಮಿರರ್ ಡಬಲ್ ಡೋರ್ದು ಹೆಂಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಸಾರಿ. ಸೊ ಈ ಥರ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಇಸ್ ರಿಯಲಿ ಗುಡ್. ನಿಮಗೆ ಡ್ಯಾಮೇಜ್ ಆಗಿರೋದು ಆ ಥರದ್ದೆಲ್ಲ ಬರಲ್ಲ. ಇಟ್ಸ್ ಕೆಲವೊಂದು ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಬ್ರ್ಯಾಂಡ್ ನ್ಯೂ ಅಂತನಾದ್ರು ಸೆಲೆಕ್ಟ್ ಮಾಡ್ಬೋದು, ಅಥವಾ ಸೆಕೆಂಡ್ಸ್ ಆದ್ರೂ ಸೆಲೆಕ್ಟ್ ಮಾಡ್ಬೋದು, ತಂದು ಕೊಡ್ತಾರೆ ನಿಮಗೆ. ತುಂಬ ದಿನದಿಂದ ಮಿರರ್ ಬೇಕಿತ್ತು ನನಗೆ, ಲಿಟ್ರಲಿ ಬೇಕಿತ್ತು, ಫೈನಲಿ ಸಿಕ್ತು. ನಾನು ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಆ್ಯಂಡ್ ಹೇರ್ ಸೆರಮ್ನ ಹಾಕೋತಾ ಇದ್ದೀನಿ. ಇದು ವಿಶ್ಕೇರ್ದು. ನಾನಂತೂ ಪಿಲಿಗ್ರಿಮ್ದು ಅದೆಷ್ಟು ಬಾಟಲ್ ಖಾಲಿ ಮಾಡಿದ್ದೀನಿ ಅಂತ ನನಗೆ ನೆನಪಿಲ್ಲ ಗೈಸ್. ಇದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಹೇರ್ ವಾಶ್ ಮಾಡ್ಬೇಕು ಹೆಂಗಿದ್ರು. ಸ್ಟಿಲ್ ನನ್ನ ಹೇರ್ ತುಂಬ ಕರ್ಲಿ ಆಗಿದೆ. ಎಲ್ಲಿ ಬೇಕಾದ್ರೆ ಒಂದು 2 ದಿವಸ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು ನನ್ನ ಹೇರ್ನ, ಅಷ್ಟು ಚೆನ್ನಾಗಿದೆ. ರೋಲ್ ಆನ್ ಕೂಡ ಹಾಕೋತಾ ಇದ್ದೀನಿ. ನಾನು ಈ ಶೂಟ್ಸ್ ಎಲ್ಲ ಮಾಡೋ ಗ್ಯಾಪಲ್ಲಿ ಸೆಲ್ಫ್ ಎಂಟರ್ಟೈನ್ಮೆಂಟ್ ಮಾಡ್ಕೋತಾ ಇರ್ತೀನಿ, ಕುತ್ಕೊಂಡು ಸಾಂಗ್ಗಳು ಹಾಡೋದು. ನಾನು ವಿಚಿತ್ರವಾಗಿ ಹಾಡ್ತೀನಿ ಬಿಡಿ ಒಬ್ಬಳೇ ಇದ್ದಾಗೆಲ್ಲ ಅಂತೂ. ಸೊ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಗ್ರ್ಯಾಟಿಟ್ಯೂಡ್ ಬರಿಬೇಕಾಗಿತ್ತು, ಕುತ್ಕೊಂಡು ಬರೀತಾ ಇದ್ದೀನಿ. ಹೋಪ್ ನೀವು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವಿಷನ್ ಬೋರ್ಡ್ನ ಬುಕ್ಕಲ್ಲಿ ಮಾಡ್ಬೋದು ಅಂತ ಕೇಳಿದ್ರಿ, ನಾನು ಕಣ್ಣಾರೆ ನಾನು ಬುಕ್ಕಲ್ಲಿ ತೋರಿಸಿದ್ದೀನಿ. ಮತ್ತೆ ಏನಕ್ಕೆ ಈ ಕ್ವಶನ್ ಕೇಳ್ತೀರ ಅಂತ ನನಗೆ ಅರ್ಥ ಆಗಲ್ಲ. ಆ್ಯಂಡ್ ಬೇರೆಯವ್ರಿಗೆ ಹೇಳ್ಬೋದಾ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತಾರೆ, ಏನಕ್ಕೆ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಎಲ್ಲನೂ ಸೀಕ್ರೆಟಾಗಿ ಇಟ್ಕೊಂಡು ಮಾಡಿ. ನನಗೆ ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಸೊ ಹಾಗಾಗಿ ನಾನೊಂದು ಹೋಟೆಲ್ ರೂಮ್ನ ಬುಕ್ ಮಾಡಿಕೊಂಡು ಇಲ್ಲಿ ಸ್ಟೇ ಮಾಡಿ ವಿಡಿಯೋ ಮಾಡಿ ಕಳಿಸ್ಬೇಕಾಗಿತ್ತಾ. ಹಾಗಾಗಿ ಈ ಹೋಟೆಲ್ ರೂಮ್ಗೆ ಬಂದಿದ್ದಾಯಿತು. ನಾನು 2 o'clockಗೆಲ್ಲ ಚೆಕ್ ಇನ್ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ವಿಡಿಯೋ ಕಳಿಸ್ತಾ ಇದ್ದೀನಿ. ಅವ್ರು ಅಪ್ರೂವ್ ಮಾಡಿದ್ಮೇಲೆ ಸ್ವಲ್ಪ ಇಲ್ಲೇ ಚಿಲ್ ಮಾಡಿ, ಮತ್ತು ನನ್ನೊಂದಿಂದ 2-3 ವೀಡಿಯೋಸ್ ಎಲ್ಲ ಶೂಟ್ ಮಾಡಬೇಕಾಗಿತ್ತು. ಹಾಗಾಗಿ ಇಲ್ಲೇ ಉಳ್ಕೊಂಡೆ. ಹೆಂಗೋ ನಂಗೆ ಸ್ವಲ್ಪ ಹತ್ತಿರದಲ್ಲೇ ಇರೋದು. ನನ್ನ ಫ್ರೆಂಡ್ ಕರೆದೆ, ಬಟ್ ವಿಸಿಟರ್ಸ್ ಅಲೋ ಇಲ್ಲ ಅಂತ ಹೇಳ್ಬಿಟ್ರೆ ಆಯ್ತಾ, ಪಾಪ ಅವಳು ಬರ್ತಿದ್ದವಳು ಹಂಗೆ ಸ್ಟಾಪ್ ಆಗೋದು, ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಹಿಂಗಿದೆ ನನ್ನ ರೂಮು. ಅದೇ ಇವಾಗ ವಿಡಿಯೋ ಕಳಿಸ್ತಾ ಇದ್ದೀನಿ, ನೋಡ್ಬೇಕಾದಾದ ತಕ್ಷಣ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಾನು ಇಲ್ಲಿ ಬಂದು ವಾರದಲ್ಲಿ ಕೆಲವೊಂದು ಹೈಲೈಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಶುಕ್ರವಾರ ನೈಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಬಿಕಾಸ್ ನಾನು ಟ್ರಾವೆಲ್ ಮಾಡ್ತಿರೋ ಕಾರಣ ಎಲ್ಲನೂ ಪ್ಯಾಕ್ ಮಾಡಿ ಮುಗಿಸಿದ್ದಾಯಿತು. ಗೊತ್ತಿಲ್ಲ, ಶೂಸ್ ಎಲ್ಲ ಇನ್ನೂ ಅಲ್ಲಿ ಎತ್ತಿಕ್ಕಿದ್ದೀನಿ, ಎತ್ತಿಟ್ಕೋಬೇಕು ಅದನ್ನು ಕೂಡ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನೀವು ತುಂಬ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನಾನು ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ
ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ, ಎಂಜಾಯ್ ಮಾಡಿ. ಆ್ಯಂಡ್ ಸ್ವಲ್ಪ ಡಿಲೇ ಆಗ್ಬೋದು ವ್ಲಾಗ್ ಅಪ್ಲೋಡ್ ಮಾಡೋದ್ರಲ್ಲಿ. ಹೋಪ್ ನೀವು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅಲ್ಲಿ ವೈಫೈ ಹೆಂಗಿರುತ್ತೆ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ ನಾನು, ಅದಕ್ಕೋಸ್ಕರ. ಬಟ್ ಡೈಲಿ ಮಿನಿ ವ್ಲಾಗ್ಸ್ ಅಂತೂ ಬರ್ತಾನೆ ಇರುತ್ತೆ, ಪ್ಲೀಸ್ ವಾಚ್ ಮಾಡಿ. ಆ್ಯಂಡ್ ಏನು ಹೇಳೋದು, ಪ್ಲೀಸ್ 2026 ಬರ್ತಿದೆ, ಬೆಟರಾಗಿ ಮಾಡ್ಕೊಳ್ಳಿ, ಹೆಲ್ದಿ ಆಗಿರಿ. ವಿಂಟರ್ ಇರೋ ಕಾರಣ ಸಾಕಷ್ಟು ಜನ ಸುತ್ತಮುತ್ತ ನೋಡ್ತಾನೆ ಇದ್ದೀನಿ ಅಂತ, ಪಾಪ ತುಂಬ ಏನು ನೆಗಡಿ ಆಗೋದು ಮತ್ತೊಂದು ಇನ್ನೊಂದು. ಸೊ ಆದಷ್ಟು ಬಿಸಿನೀರು ಕುಡಿತಾರಿ, ಸ್ವೆಟರ್ನ ಹಾಕ್ಕೊಂಡು ತಿರುಗಾಡಿ, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ರೈಟ್ ಟೈಮ್ಗಂತ ಯಾವತ್ತೂ ವೆಯ್ಟ್ ಮಾಡಬೇಡಿ. ನೀವು ಯಾವತ್ತು ಶುರು ಮಾಡ್ತಿರೋ ಏನನ್ನಾದರೂ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಅದೇ ರೈಟ್ ಟೈಮ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಯಾವಾಗಲೂ ಅಷ್ಟೇ. ದಟ್ಸ್ ಇಟ್ ಫಾರ್ ದ ಡೇ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಯಾವ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಅಂತ ಇಫ್ ಪಾಸಿಬಲ್ ಗೆಸ್ ಮಾಡಿ ಕಮೆಂಟಲ್ಲಿ ಹಾಕಿ, ಓಕೆನಾ? ಬಾಯ್.